ಹಾಯ್ ನಮಸ್ತೆ. ಈ ವಿಡಿಯೋನ ನಾನು ತುಂಬ ದಿನದ ಹಿಂದೆನೇ ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ, ಅಶ್ವಿನಿ ಜೊತೆ ನಾನು ವಿಡಿಯೋ ಮಾಡಿದಾಗ ನೀವು ನೋಡಿದಾಗ ನನಗೆ ನನ್ನ ವಿಡಿಯೋದಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಿದ್ದು, ಮ್ಯಾಮ್ ಅಶ್ವಿನಿ ಅವ್ರದ್ದು ಮಾಲ್ಟ್ ನೀವು ಬಳಸ್ತಾ ಇದ್ದೀರಾ ಮತ್ತು ಹೇರ್ ಆಯಿಲ್ನ ಬಳಸ್ತಾ ಇದ್ದೀರಾ, ಹೇಗೆ ಅನ್ನಿಸ್ತು, ಮತ್ತು ಅದ್ರದ್ದು ಏನು ಪ್ರೈಸ್ ಇರ್ಬೋದು, ಮತ್ತು ಆಮೇಲೆ ನಿಮಗೆ ಏನು ಬೆನಿಫಿಟ್ಸ್ ಆಯಿತು, ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಿದ್ರಿ. ಸೊ ಅಶ್ವಿನಿ ಅವರ ಮಾಲ್ಟ್ ಅಥವಾ ಪ್ರೋಸೆಸ್ಸು ಅಥವಾ ಅಲ್ಲಿನ ಐಜಿನ್ ಇದೆಲ್ಲನೂ ನಾನು ನೋಡಿದ ಮೇಲೆ ನಾನು ಬಳಸ್ದಲೇ ಇರ್ತೀನ. ಯಾರೋ ನಮಗೆ ಗೊತ್ತಿಲ್ಲದೆ ಹೋದವ್ರದ್ದು ಪ್ರಾಡಕ್ಟು ಚೆನ್ನಾಗಿದೆಯಂತೆ ಅಂತ ಎಲ್ಲೋ ಕಿವಿಗೆ ಬಿದ್ದಾಗ ಅದನ್ನು ಹುಡುಕಿ ತಂದು ಅದು ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ನಾನು ಸಾಕಷ್ಟು ಬಾರಿ ವಿಡಿಯೋನು ಕೂಡ ಮಾಡಿ ರಿವ್ಯೂ ಮಾಡಿದ್ದೀನಿ. ಅಂಥದ್ರಲ್ಲಿ ನಮ್ಮ ಅಶ್ವಿನಿಯವರ ನಿಮ್ಮ ಅಶ್ವಿನಿ ಪ್ರಾಡಕ್ಟ್ಸ್ನ ನಾನು ಬಳಸ್ದಲೇ ಇರ್ತೀನ. ಖಂಡಿತ ನಾನು ಲಾಸ್ಟ್ ಟೈಮು ವಿಡಿಯೋನ ಮಾಡಿದ್ದೆ, ಮೇ ಬಿ ಅದನ್ನು ನೀವು ನೋಡಿರಲಿಲ್ಲ ಅನಿಸುತ್ತೆ. ಹೇರ್ ಆಯಿಲು ಮತ್ತು ಆಮೇಲೆ ಮಾಲ್ಟಿಂದು ನಾನು ಬಳಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ವಿಡಿಯೋನ ನಾನು ಶೇರ್ ಮಾಡಿದ್ದೆ. ಸೊ ಓಕೆ ಫೈನ್, ಹೊಸ ಆಡಿಯನ್ಸ್ ಬಂದಾಗ ಮತ್ತು ಈ ಕ್ವೆಶನ್ಸು ಬರೋದು ಕಾಮನ್. ಅಶ್ವಿನಿ ನನ್ನ ಫ್ರೆಂಡ್ ಅಂತ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಒಳ್ಳೆ ಪ್ರಾಡಕ್ಟನ್ನ ಜನರಿಗೆ ರೀಚ್ ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಮೇಲೆ ನಡೆದಂತಹದ್ದು ವರ್ಕ್ ಆಗಿದ್ದು ಇದು. ಮತ್ತು ಅವಳು ಫಸ್ಟು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಬರೀ ಮನೆಗಷ್ಟೇ ಅಂತ ಅಂದ್ಕೊಂಡು ಮಾಡಿಕೊಂಡು ಅದರಲ್ಲಿ ಹೆಚ್ಚು ಇದ್ದಿದ್ದನ್ನು ಅವತ್ತು ನನ್ನ ಜೊತೆ ನನಗೆ ಈಗಲೂ ನೆನಪಿದೆ. ಫಸ್ಟು ಇದ್ರ ಬಗ್ಗೆ ಈ ಬಿಸ್ನೆಸ್ ಇವತ್ತೇನು ನೀವು ನಿಮ್ಮ ಅಶ್ವಿನಿ ಪ್ರಾಡಕ್ಟನ್ನು ನೀವು ಬಳಸ್ತಾ ಇದ್ದೀರಾ, ಫಸ್ಟು ಅವಳು ಅದು ಮನೆಗೊಂದು 20 kg ಏನೋ ಮನೆಗೆ ಅದು ಮಾಲ್ಟು ಮಾಡ್ಕೊಂಡಿದ್ದು. ಆಮೇಲೆ ನನಗೆ ಹೇಳಿದ್ದು, ಸುಮಿ ಎಷ್ಟೋ ಜನ ಪಾಪ ಹೊರಗಡೆ ಹಾಸ್ಟೆಲಲ್ಲೆಲ್ಲ ಇರ್ತಾರೆ, ಟಿಫನ್ ಅವ್ರಿಗೆ ತಿಂಡಿ ಸರಿ ಆಗ್ತಾ ಇರೋದಿಲ್ಲ, ಪ್ರತಿದಿನ ಅವ್ರ ಬಾಡಿಗೆ ಬೇಕಾಗಿರೋದು ಸಿಗ್ತಾ ಇರೋದಿಲ್ಲ, ಸುಮ್ಮನೆ ಒಂದು ಪೋಸ್ಟ್ ಹಾಕ್ಲಾ ಯಾರಿಗಾದ್ರೂ ಬೇಕು ಅಂತ ಅಂದರೆ ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕ್ಲಾ ಅಂತ. ಸರಿ ಹಾಕು, ಖಂಡಿತ ಒಳ್ಳೆ ಇಂಟೆನ್ಷನ್ ಅಲ್ವಾ, ಖಂಡಿತ ಜನಕ್ಕೆ ಹೆಲ್ಪ್ ಆಗೇ ಆಗುತ್ತೆ. ಅದರಲ್ಲೂ ಇವತ್ತಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಒಳ್ಳೆ ಕೆಲಸ ಹಾಕು ಅಂತ. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ. ಅಂದರೆ ನಾ ಹೇಳ್ತಾ ಇದ್ದೆ, ಇಲ್ಲ ಖಂಡಿತ ನೋಡು ಜಾಸ್ತಿ ಜನ ತಗೊಳ್ತಾರೆ ಅಂತ. ನನಗೆ ಇವತ್ತಿಗೂ ಅದೊಂಥರ ಮೈ ಜುಮ್ ಅಂತ ಅನಿಸುತ್ತೆ. ಅಷ್ಟು ಕಾಲ್ಸು ನಾನು ಫಸ್ಟ್ ಕಾಲ್ಸ್ನ ಅಟೆಂಡ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಡೇ ನಂಗೆ ವಾಯ್ಸು ಫುಲ್ಲು ನಿಂತೋಗ್ಬಿಟ್ಟಿತ್ತು. ಕೊನೆಗಾಮೇಲೆ ಅಣ್ಣ ಮತ್ತು ಅಶ್ವಿನಿ ಅವರು ಮ್ಯಾನೇಜ್ ಮಾಡಿಕೊಂಡ್ರು. ಆ್ಯಂಡ್ ಅವತ್ತು ಪ್ಯೂರಾಗಿ ಅವಳ ಇಂಟೆನ್ಷನ್ ದುಡ್ಡು ಮಾಡಬೇಕು ಅನ್ನೋದು ಅವತ್ತೂ ಇರಲಿಲ್ಲ, ಇವತ್ತೂ ಇಲ್ಲ. ಅವತ್ತು ಡೇ 1 ಯಾವ ರೀತಿ ಹೈಜಿನಿಕ್ಕಾಗಿ, ಎಷ್ಟು ನೀಟಾಗಿ, ಎಷ್ಟು ಅಂದರೆ ನಾನು ಹೋದಾಗೆಲ್ಲ ಅಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತೀನಿ, ಇವಾಗ ಆಫೀಸು ಆಗಿದೆಯಲ್ಲ, ಪ್ರತಿ ಬೆಳಗ್ಗೆ ಆ ನೀಟ್ನೆಸ್, ಕ್ಲೀನಿಂಗು, ಮತ್ತು ಎಲ್ಲರೂ ಹೆಡ್ ಕ್ಯಾಪ್ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಇರ್ಬೋದು, ಮತ್ತು ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ನೀಟಾಗಿ ಒಂದು ಸತಿ ಆಫೀಸೆಲ್ಲ ತೊಳೆದು ರಂಗೋಲಿ ಹಾಕಿ ನಿಮಗೆ ಒಳಗಡೆ ಹೋದರೆ ಒಂದು ಟೆಂಪಲ್ಗೆ ಹೋಗಿದ್ದಷ್ಟು ಫೀಲ್ ಸಿಗುತ್ತೆ. ಸೊ ಇವತ್ತು ಅಶ್ವಿನಿ ಮಾಲ್ಟ್ ಥರ ಸಾಕಷ್ಟು ಜನ ಮಾಲ್ಟನ್ನು ಮಾಡಿರ್ಬೋದು ಅಥವಾ ಆಯಿಲ್ನ ಕೊಡ್ತಾ ಇರ್ಬೋದು. ಅವ್ರ ಇಂಟೆನ್ಷನ್, ತುಂಬ ಜನರ ಇಂಟೆನ್ಷನ್ ಬಂದು ದುಡ್ಡು ಮಾಡಬೇಕು, ಈ ಥರ ಒಂದು ಯೋಚನೆ ಇರುತ್ತೆ. ಬಟ್ ಅಶ್ವಿನಿ ಹಾಗಲ್ಲ. ಎಷ್ಟೇ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದ್ರೂ ನೀವು ನೋಡ್ಬೋದು ಇವತ್ತು ಬೇಳೆಕಾಳುಗಳ ರೇಟ್ ಹೇಗೆ ಆಗ್ತಾ ಇದೆ ಅಂತ. ಬಟ್ ಅವಳು ಅವತ್ತಿನಿಂದ 2-3 ವರ್ಷ ಆಗ್ತಾ ಬಂತು, ಅವತ್ತಿನಿಂದಲೂ ಅದೇ ರೇಟಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿನಲ್ಲಿ ಆಗಲಿ ಕ್ವಾಂಟಿಟಿನಲ್ಲಿ ಆಗಲಿ ಅಷ್ಟು ಚೆನ್ನಾಗಿದೆ. ಈವನ್ ಆಯಿಲು ಅಷ್ಟೇ, ರೀಸೆಂಟಾಗಿ ಆಯಿಲು ಕೂಡ, ಆಯಿಲಲ್ಲೂ ಸಖತ್ತು ರಿವ್ಯೂಸ್ ಬರ್ತಾ ಇದೆ, ಮತ್ತು ಮಾಲ್ಟಲ್ಲೂ ಸಖತ್ ರಿವ್ಯೂ ಬರ್ತಾ ಇದೆ. ತುಂಬ ಜನಕ್ಕೆ PCOS ಪ್ರಾಬ್ಲಮ್ ಇದ್ದವ್ರಿಗೆ, ಆಮೇಲೆ ಕೆಲವರಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳಿದ್ರಂತೆ, ಡಾಕ್ಟ್ರೇ ಶಾಕ್ ಆಗಿದ್ರಂತೆ. ಸೊ ಅದನ್ನೆಲ್ಲ ರಿವ್ಯೂ ಬರ್ದಾಕ್ತಾ ಇರ್ತಾರೆ, ಅದನ್ನೆಲ್ಲ ನನಗೆ ಹೇಳ್ತಾ ಇರ್ತಾಳೆ. ಆವಾಗ ನನಗೆ ನಿಜ ಈ ಪ್ರಾಡಕ್ಟ್ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ, ಅವಳು ಅಷ್ಟು ಪ್ರೀತಿಯಿಂದ, ಅಷ್ಟೊಂದು ದೇವರನ್ನ ನಂಬಿರೋದ್ರಿಂದ, ಆ್ಯಂಡ್ ಯಾರೇ ಅವಳ ಹತ್ರ ಪ್ರಾಡಕ್ಟ್ ಏನೇ ತೊಗೊಂಡ್ರು ಅವ್ರಿಗೆ ಚೆನ್ನಾಗಿ ಆಗ್ಲಪ್ಪ ಅಂತ ಒಂದು ಹಾರ್ಟ್ ಫುಲ್ಲಿ ಒಂದು ಬ್ಲೆಸ್ಸಿಂಗ್ ಫುಲ್ಲಿ ಅವಳು ನಿಮಗೆ ಕಳಿಸ್ಕೊಡ್ತಾ ಇರೋದ್ರಿಂದ ಒಂದು ಪಾಸಿಟಿವ್ ಕೂಡ ಅದರಲ್ಲಿ ನಿಮ್ಮ ಜೊತೆ ಬರ್ತಾ ಇದೆ. ಸೊ ಹಾಗಾಗಿ ನೀವು ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಅವ್ರ ಪ್ರಾಡಕ್ಟನ್ನು ನಂಬಿ ನೀವು ತೊಗೋಬೋದು. ನಾವು ಒಂದು ಸತಿ ಹಾಸ್ಪಿಟಲ್ಗೆ ಹೋದರೆ ಮಿನಿಮಮ್ 1000 ರೂಪಾಯಿ ಕೇಳ್ತಾರೆ, ಇಲ್ಲ 500 ರೂಪಾಯಿ ಕೇಳ್ತಾರೆ ಚೆಕಪ್ಗೆ, ಮತ್ತು ಸ್ಕ್ಯಾನಿಂಗು, ಮತ್ತೊಂದು ರಿಪೋರ್ಟು, ಅದೊಂದು ಇದೊಂದು ಅಂತಂದರೆ ಹೋಯ್ತು ಬಿಡಿ, ಒಂದು 3-4 ಸಾವಿರ ರೂಪಾಯಿ ಅಂತೂ ಹಾಸ್ಪಿಟಲ್ಗೆ ಇಟ್ಟು ಬರಬೇಕು. ಅದ್ರ ಬದಲಿಗೆ ಈ ಮಾಲ್ಟ್ ಇರ್ಬೋದು,
ಈ ಒಂದು ಆಯಿಲ್ ಇರ್ಬೋದು, ಇದನ್ನು ನೀವು ಮಾಲ್ಟ್ ಒಳಗಿನಿಂದಲೇ ನಮ್ಮ ದೇಹನ ಚೆನ್ನಾಗಿ ಮಾಡುತ್ತೆ. ಹಾಗೆಯೇ ನಿಮ್ಮ ಕೂದಲಿಗೆ, ನಿಮ್ಮ ಒಳಗಿನಿಂದ ನೀವು ಹೆಲ್ತಿಯಾಗಿದ್ರಿ ಅಂತಂದರೆ ಕೂದಲು ಕೂಡ ಚೆನ್ನಾಗಿ ಇರುತ್ತೆ. ಸೊ ನಾನು ಇವಾಗ ನೋಡಿ ಇಲ್ಲಿ ಆಲ್ರೆಡಿ ಇದು ಮೊನ್ನೆ ಈಗ ಒಂದು ವಾರ ಆಯಿತು, 10 ದಿನ ಆಯಿತು. 1 kg ಒಂದು ಬಾಕ್ಸ್ ಇದು ಯೂಸ್ ಮಾಡ್ತಾ ಇದ್ದೀನಿ. ಆಯಿಲು ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆಯೇ ಇನ್ನು ಒಂದು ಬಾಕ್ಸು ಆಯಿಲು ಇದು ಓಪನ್ ಮಾಡಿಲ್ಲ, ಖಾಲಿ ಆದಮೇಲೆ ಓಪನ್ ಮಾಡೋಣ ಅಂತ. ಸೊ ಹಾಗೆ ಇನ್ನೊಂದು ಇದು ಪ್ಯಾಕಿಂಗು ಅಷ್ಟೇ. ನಾನು ಇದನ್ನು ನೋಡಿ, ನೀವು ಹೆಂಗೆ ತೆಗೆದು ಬಿಸಾಕಿದ್ರೂ ಸಹ ಒಂದು ಚೂರು ಹಾಳಾಗಲ್ಲ. ಆಯಿಲ್ ಇರ್ಬೋದು ಮತ್ತು ಮಾಲ್ಟ್ ಪೌಡರ್ ಇರ್ಬೋದು, ಅಂದರೆ ಅಷ್ಟು ಚೆನ್ನಾಗಿದೆ ಪ್ಯಾಕಿಂಗು ಕೂಡ. ಅವರ ಒಂದು ಹಾರ್ಡ್ ವರ್ಕ್ ಏನಿದೆ ಅದನ್ನು ನಾನು ಡೈರೆಕ್ಟಾಗಿ ನೋಡಿದ್ದೀನಿ. ಅಣ್ಣ ಇರ್ಬೋದು ಮತ್ತು ಅಶ್ವಿನಿ ತಮ್ಮ ಇರ್ಬೋದು, ಇವರೆಲ್ಲರ ಒಂದು ಕಂಪ್ಲೀಟ್ ಟೀಮ್ ವರ್ಕ್ ಇರ್ಬೋದು, ಎಲ್ಲವೂ ತುಂಬ ಕಷ್ಟಪಡ್ತಾರೆ. ಅಣ್ಣ ಅದೆಲ್ಲ ಏನು ಆರ್ಡರ್ಸ್ ಎಲ್ಲ ಕರೆಕ್ಟಾಗಿ ಕಳಿಸ್ಕೊಡೋದಕ್ಕೆ ಇರ್ಬೋದು, ನೋಡ್ಕೊಳ್ಳೋದು ತುಂಬ ಕೆಲಸ ಹಿಡಿಯುತ್ತೆ. ಕಾಳುಗಳನ್ನು ಕ್ಲೀನ್ ಮಾಡಿಸಿ ಉರಿಸಿ ಸಖತ್ತು ಕೆಲಸ ಇರುತ್ತೆ. ಸೊ ಅವರು ಅಷ್ಟೇ ಹೈಜಿನಿಕ್ಕಾಗಿ ತನ್ನ ಮನೆಗೆ ಹೇಗೆ ನಾವು ಗಮನ ಕೊಟ್ಟು ಕಾನ್ಸಂಟ್ರೇಟ್ ಮಾಡಿ ಮಾಡಿಸ್ತೀವಿ, ಅದೇ ರೀತಿಯಲ್ಲಿ ಪ್ರೋಸೆಸ್ ನಡೀತಾ ಇದೆ ಆಯಿಲು ಮತ್ತು ಮಾಲ್ಟಿಂದ. ಸೊ ಸಾವಿರಾರು ಕಮೆಂಟ್ಸ್ಗಳು, ಅವ್ರಿಗೆ ಮೆಸೇಜ್ಗಳು ಬರ್ತಾ ಇರುತ್ತೆ. ನಾನು ಹೇಳ್ತಾ ಇರ್ತೀನಿ, ಅಪ್ಡೇಟ್ ಮಾಡ್ತಾ ಇರು, ಜನಕ್ಕೆ ಗೊತ್ತಾಗ್ತಾ ಇರಲಿ ಎಷ್ಟು ಚೆನ್ನಾಗಿ ರಿವ್ಯೂ ಕೊಟ್ಟಿರ್ತಾರೆ ಅಂತ. ಸೊ ನಂಬಿಕೆ ಇಟ್ಟು ನೀವು ತೊಗೊಳ್ಳಿ. ನಿಮಗೆ PCOD ಪ್ರಾಬ್ಲಮ್ ಇದ್ದರೆ, PCOS ಪ್ರಾಬ್ಲಮ್ ಇತ್ತು ಅಂತ ಅಂದರೆ, ಅಥವಾ ಮಕ್ಕಳಾಗ್ತಾ ಇಲ್ಲ, ಅಥವಾ ಕೂದಲು ತುಂಬ ಉದುರ್ತಾ ಇದೆ ಅಂತಂದರೆ, ಆಯಿಲ್ ಇರ್ಬೋದು ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ, ಕಂಪ್ಲೀಟಾಗಿ ನಿಮ್ಮ ಹೆಲ್ತನ್ನು, ನಿಮ್ಮ ಕೇರ್ ಮಾಡೋದಕ್ಕೆ ನಿಮ್ಮ ಜೊತೆ ಇದಿದ್ದರೆ ಹಾಸ್ಪಿಟಲ್ಗೆ ಹೋಗೋದು ಕಮ್ಮಿ ಆಗುತ್ತೆ. ಸೊ ನನ್ನ ಫ್ರೆಂಡ್ ಅಂತ ಅಂದ್ಬಿಟ್ಟು ಇಷ್ಟೊತ್ತು ನಾನು ಹೇಳಲಿಲ್ಲ, ನಾನು ಹತ್ರದಿಂದ ನೋಡಿರೋದ್ರಿಂದ, ಸೊ ಅವಳು ಏನು ಅಂತ ಗೊತ್ತಿರೋದ್ರಿಂದ, ಇಂಟೆನ್ಷನ್ ಏನು ಅಂತ ಗೊತ್ತಿರೋದ್ರಿಂದ ಎಲ್ಲಿ ಬೇಕಾದರೂ ನಾನು ಹೇಳ್ಬೋದು, ಎಲ್ಲಿ ಬೇಕಾದರೂ ನಾನು ಮಾತಾಡ್ಬೋದು. ಅವರ ಒಂದು ಪ್ಯೂರಿಟಿ ಏನಿದೆ 100% ಟ್ರಸ್ಟೆಡ್. ಸೊ ಇದಕ್ಕಿಂತ ನಾನು ಇನ್ನು ಏನು ಹೇಳೋಕ್ಕೂ ನನಗೆ ಪದಗಳು ಸಿಗ್ತಾ ಇಲ್ಲ. ಸೊ ಅಷ್ಟು ಹೈಜಿನಿಕ್ಕಾಗಿ, ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವ್ರ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕಂತ ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ವೆಬ್ಸೈಟಿಂದು ವರ್ಕ್ ನಡೀತಾ ಇದೆ, ಆದಷ್ಟು ಬೇಗ ನೀವು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಬಟ್ ಈಗ ಸ್ಟಿಲ್ ವಾಟ್ಸಪ್ಪಲ್ಲಿ ಆರ್ಡರ್ಸ್ನ ತೊಗೊಳ್ತಾರೆ. ಅವರು ತುಂಬ ಬ್ಯುಸಿ ಇರ್ತಾರಲ್ವ, ಸೊ ನೀವು ವಾಟ್ಸಪ್ ಮಾಡಿ. ಕಾಲ್ಸ್ ಪಿಕ್ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೆಸೇಜ್ ಹಾಕಿ, ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ. ಸೊ ಕಾಲ್ ಮಾಡಿ. ಒಟ್ಟಾರೆ ನಿಮ್ಮ ಕಂಪ್ಲೀಟ್ ಆರೋಗ್ಯಕ್ಕೆ ಈ ಒಂದು ನಿಮ್ಮ ಅಶ್ವಿನಿ ಪ್ರಾಡಕ್ಟ್ಸ್ ಏನಿದೆ ಅವ್ರದ್ದು ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಐ ಹೋಪ್ ನಿಮಗೆ ಪ್ರಾಡಕ್ಟ್ ಬಗ್ಗೆ ಟ್ರಸ್ಟ್ ಇದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಅಶ್ವಿನಿ ಅವರ ಮಾಲ್ಟ್ ಇರ್ಬೋದು, ಹೇರ್ ಆಯಿಲ್ನ ಬಳಸಿದ್ದೀರಾ, ಅವ್ರು ಏನಾದರೂ ವಿಡಿಯೋ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟಲ್ಲಿ ಹಾಕಿ, ಆಯಿತಾ? ಸೊ ತುಂಬ ಜನಕ್ಕೆ ತಗೊಳ್ಳೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.